ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಮೂಲಕ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಬಂಕ್ನ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ಇವತ್ತಿಗೂ ಕೂಡ ಕಾಣಿಸ್ತಾ ಇದ್ದಾವೆ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ರು ಕೂಡ ಆಟೋಗಳು ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ. ಲೋಡ್ಗಾಗಿ ಆಟೋ ಚಾಲಕರು ಬಂಕ್ ಮುಂದೆ ನಿಂತು ಕಾಯ್ತಾ ಇದ್ದಾರೆ. ಈ ಮೂಲಕ ರಾಜಧಾನಿಯಲ್ಲಿ LPG ಗ್ಯಾಸ್ನ ಎಮರ್ಜೆನ್ಸಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದ್ದು ಆಟೋ ಚಾಲಕರ ಬದುಕು ಈಗ ಅತಂತ್ರವಾಗ್ತಾ ಇದೆ. ಅಲ್ಲಿ ಆಟೋ ಎಮರ್ಜೆನ್ಸಿ ಮತ್ತೆ ಶುರು ಆಗಿದೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ, ಇರಾನ್-ಇಸ್ರೇಲ್ ವಾರು ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ ಅಂತ. ಕದನ ವಿರಾಮ ಘೋಷಣೆ ಮಾಡ್ಕೊಂಡಿದ್ರು, ಸಂಧಾನಗಳಾಗ್ತಿಲ್ಲ. ಹೀಗಾಗಿ ಅಲ್ಲಿಂದ ಬರಬೇಕಾದಂತಹ LPG ಆಟೋ ಗ್ಯಾಸ್ ಸರಿಯಾದ ರೀತಿಯಲ್ಲಿ ಸಪ್ಲೈ ಆಗ್ತಿಲ್ಲ. ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬೆಳ್ಳಂಬೆಳಗ್ಗೆನೆ LPG ಪಂಪ್ ಮಾಗಡಿ ರಸ್ತೆ ಟೋಲ್ಗೇಟ್ ಇಲ್ಲಿ ಬೋರ್ಡ್ ಹಾಕೊಂಡಿದ್ದಾರೆ. ALP ಗ್ಯಾಸ್ ಅಂದರೆ ಆಟೋ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಮಾರಾಟ ನಿಲ್ಲಿಸಲಾಗಿದೆ, ಅಂದರೆ ಸ್ಟಾಕ್ ಇಲ್ಲ, ಹಾಗಾಗಿ ನಿಲ್ಲಿಸಲಾಗಿದೆ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ನೋಡ್ತಿದ್ದೀರಾ, ಈ ಬಂಕ್ ಮುಂದೆ ಇನ್ನೇನು 9 ಗಂಟೆ ನಂತರದಲ್ಲಿ, ಅಂದರೆ 10 ಗಂಟೆ ನಂತರದಲ್ಲಿ ಗ್ಯಾಸ್ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಲೋಡ್ ಬರುತ್ತೆ, ಲೋಡ್ ಬಂದಾಗ ನಾವು ಹಾಕ್ತೀವಿ ಅಂತ. ಯಾಕಂದರೆ ಇದು ಗೌರ್ಮೆಂಟಿಗೆ ಸೇರಿರುವಂಥ ಸರ್ಕಾರಿ ಸ್ವಾಮ್ಯದ ಆಡಳಿತಕ್ಕೆ ಸೇರಿರುವಂತಹ ಭಾರತ್ ಪೆಟ್ರೋಲಿಯಂ ಆಗಿರೋದ್ರಿಂದ ಇವ್ರಿಗೊಂದು ಮಾಹಿತಿ ಬಂದಿದೆ, 9 ಗಂಟೆ ನಂತರದಲ್ಲಿ ಲೋಡ್ ಬರುತ್ತೆ ಅಂತ. ಹಾಗಾಗಿ ಆಟೋ ಚಾಲಕರು ಬೇರೆ ಕಡೆ ಎಲ್ಲೋ ಹೋಗಿ ನಾವು ಇಡೀ ದಿವಸ ಅರ್ಧ ದಿವಸ ಕಾಯೋ ಬದಲು ಇಲ್ಲೇ ಕ್ಯೂವಲ್ಲಿ ನಿಂತ್ಕೊಂಡ್ರೆ 9 ಗಂಟೆ ಮೇಲೆ ಹೇಗೂ ಆಗ್ತಾರೆ ಅಂತ ಇಲ್ಲಿ ಸಾಕಷ್ಟು ಜನ ಆಟೋ ಚಾಲಕರು ಈ ರೀತಿ ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಬಂದ ಮೇಲೆ ಹಾಕ್ಸ್ಕೊಂಡು ಹೋಗೋಣ ಅಂತ. ಬೆಳ್ಳಂಬೆಳಗ್ಗೆ ಡ್ಯೂಟಿ ಸಿಗುತ್ತೆ, ಬಾಡಿಗೆ ಮಾಡ್ಕೋಬೋದು ಅಂತ ಬರ್ತಾರೆ. ಆದರೆ ಬಾಡಿಗೆ ಮಾಡೋದಕ್ಕೆ, ಬಾಡಿಗೆ ಓಡಿಸೋದಕ್ಕೆ ಆಟೋದಲ್ಲಿ LPG ಇಲ್ಲದಲ್ಲೇ ಇರೋ ಕಾರಣಕ್ಕೆ ಗ್ಯಾಸ್ ಬರೋವರೆಗೂ ಕಾದು ನಾವು ಹಾಕಿಸ್ಕೊಂಡು ಹೋಗೋಣ ಅಂತ ಈ ರೀತಿ ಸಾಕಷ್ಟು ಆಟೋ ಚಾಲಕರು ಬೇರೆ ಕಡೆ ಹೋದರೂ ಇದೇ ಥರ ಕ್ಯೂ ನಿಂತ್ಕೋಬೇಕು. ಈಗ ಹೇಗೂ ಫಸ್ಟಲ್ಲಿ ನಾವಿದ್ದೀವಿ, ಬಂದಿದ್ದ ತಕ್ಷಣ ನಾವು ಫಸ್ಟ್ ಸಿಕ್ಬಿಡುತ್ತೆ. ಈಗ 2-3 ಗಂಟೆ ಕ್ಯೂವಲ್ಲಿ ನಿಂತ್ಕೊಳ್ಳೋ ಬದಲು ಇಲ್ಲಿ ಸ್ಟಾರ್ಟಿಂಗಲ್ಲೇ ನಿಂತ್ಕೊಂಡ್ರೆ ಹಾಕ್ಸ್ಕೊಂಡು ಹೋಗ್ಬೋದು ಅಂತ ಈ ರೀತಿ ನೂರಾರು ಆಟೋಗಳು ಇಲ್ಲೂ ಕೂಡ ನಿಂತ್ಕೊಂಡು ಯಾವಾಗ ಗ್ಯಾಸ್ ಬರುತ್ತೆ, ಗ್ಯಾಸ್ ಬಂದಿದ್ದ ತಕ್ಷಣ ಯಾವಾಗ ನಾವು ಹಾಕ್ಸ್ಕೊಂಡು ಬಾಡಿಗೆಗೆ ಹೋಗ್ತೀವಿ ಅಂತ ಕಾಯ್ತಿರುವಂಥದ್ದು. ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಆಟೋ LPG ಪೂರೈಕೆ ಬಗ್ಗೆ ಒಂದು ನಿರ್ದಿಷ್ಟ ಮಾನದಂಡವಾದರೂ ಕೈಗೊಳ್ಳಿಲ್ಲ ಅಂದರೆ ಆಟೋ LPG ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಾಗಿ ಆಟೋ ಚಾಲಕರು ಬೀದಿಗಿಳಿದು ಹೋರಾಟ ಮಾಡುವಂತಹ ದಿನ ಹತ್ತಿರದಲ್ಲಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.